I am Dr. Mamatayan, Assistant Professor of Economics, Government First Grade College, Tiptur. Topic: Scope of Public Economics. Today, we discuss about scope of public economics. Public economics is the study of government policy through the lens of economic efficiency and equity. This subject encompasses a host of topics including market failures, externalities, and the creation of implementation of government policy. ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿ ವಿಷಯಕ್ಕೆ ಬಂದಾಗ ಸಮಗ್ರ ಆರ್ಥಿಕ ನಿರ್ವಹಣೆಯೇ ಸಾರ್ವಜನಿಕ ಅರ್ಥಶಾಸ್ತ್ರ ವಿಷಯ ವಸ್ತು. ಸ್ಥೂಲವಾಗಿ ಹೇಳೋದಾದ್ರೆ ಆದಾಯ ಮತ್ತು ಸಂಪತ್ತಿನ ಹಂಚಿಕೆ ಹಾಗೂ ಸಾರ್ವಜನಿಕ ಹಣಕಾಸಿನ ಆಡಳಿತಕ್ಕೆ ಇದರ ವಿಷಯ ವ್ಯಾಪ್ತಿ ಒಳಗೊಂಡಿರುತ್ತೆ. ಜೊತೆಗೆ ಮಾರುಕಟ್ಟೆ ವೈಫಲ್ಯತೆಗಳು ಮತ್ತು ಎಕ್ಸ್ಟರ್ನಲ್ಸ್ ಅಂದರೆ ಬಾಹ್ಯತೆಗಳನ್ನು ಸಹ ನಾವು ಇದರಲ್ಲಿ ನೋಡ್ತೀವಿ. ಎಕನಾಮಿಕ್ ಅಂದರೆ ಆರ್ಥಿಕ ದಕ್ಷತೆಗಳ ಬಗ್ಗೆ, ಅಸಮಾನತೆಗಳ ಬಗ್ಗೆ, ಆದಾಯದ ಮತ್ತು ಸಂಪತ್ತಿನ ವಿತರಣೆಗಳ ಬಗ್ಗೆ ಕುರಿತು ನಾವು ಇದರಲ್ಲಿ ತಿಳ್ಕೊಳ್ತೀವಿ. ದ ಫಸ್ಟ್ ಪಾಯಿಂಟ್ ಆಫ್ scope of economics is creation of public goods. Public goods means goods available for the satisfaction of communal desires that apply to all people in society: defense, transport, communication, education, healthcare, electricity, etc. are just a few examples of public goods. Public goods are called social goods because these are meant to satisfy the desire of all individuals in society. The objective behind the supply of the goods is to enhance social welfare. So, supply of these commodities is the main objective of the public sector. Public goods are not divisible. This means that these goods can't be broken down and sold into smaller units to meet individual requests. These should be used communally. Similarly, the principle of exclusivity does not apply in the example of these goods. This is because public goods can't be divided into two categories: those who can and cannot buy on the basis of price. The advantages of these goods are available to all. The construction and supply of goods is known from the study of public finance. ಅದರಲ್ಲಿ ಸಾರ್ವಜನಿಕ ಸರಕುಗಳು ಅನ್ನುವಂಥದ್ದನ್ನು ಅಂದರೆ ಸಾಮುದಾಯಿಕ ಬಯಕೆಗಳ ತೃಪ್ತಿಗಾಗಿ ಲಭ್ಯ ಇರುವಂತಹ ಸರಕುಗಳು ಎಂದರ್ಥ. ಸಮಾಜದಲ್ಲಿ ಎಲ್ಲ ಜನರಿಗೆ ಅನ್ವಯವಾಗುವಂತಹ ಬಯಕೆಗಳನ್ನು ನಾವು ಸಾಮುದಾಯಿಕ ಬಯಕೆಗಳು ಅಂತ ಕರಿತೀವಿ. ಸಮಾಜದ ಜನರಿಗೆ ಅಂದರೆ ಇಲ್ಲಿ ಸಾಮುದಾಯಿಕ ಬಯಕೆಗಳು ಅಂತಂದ್ರೆ ಇಲ್ಲಿ ರಕ್ಷಣೆ ಇರ್ಬೋದು, ಸಾರಿಗೆ ಸಂಪರ್ಕ ಇರ್ಬೋದು, ಶಿಕ್ಷಣ ಇರ್ಬೋದು, ಆರೋಗ್ಯ ಸೌಲಭ್ಯಗಳಿರ್ಬೋದು, ವಿದ್ಯುತ್ ಶಕ್ತಿ ಇರ್ಬೋದು. ಇವೇ ಮೊದಲಾದವುಗಳನ್ನು ನಾವೆಂತ ಕರಿತೀವಿ ಅಂದರೆ ಸಾರ್ವಜನಿಕ ಸರಕುಗಳು ಅಥವಾ ಸಾಮುದಾಯಿಕ ಸರಕುಗಳು ಅಂತ ಕರಿತೀವಿ. ಈ ಸಾಮಾಜಿಕ ಸರಕುಗಳು ಅಂತ ನಾವು ಇದನ್ನು ಏನು ಕರಿತೀವೋ ಇವುಗಳನ್ನು ಸಮಾಜದ ಎಲ್ಲ ವ್ಯಕ್ತಿಗಳ ಬಯಕೆಗಳ ತೃಪ್ತಿಗಾಗಿ ನಾವು ಮೀಸಲಾಗಿರ್ತೀವಿ. ಯಾಕೆಂದರೆ ಸಾಮಾಜಿಕ ಕಲ್ಯಾಣವನ್ನು ಹೆಚ್ಚಿಸುವುದು ಈ ಸರಕುಗಳ ಪೂರೈಕೆಯ ಪ್ರಮುಖವಾದಂತಹ ಉದ್ದೇಶ ಆಗಿರುತ್ತೆ. ಈ ಸರಕುಗಳ ಪೂರೈಕೆಯು ಸಾರ್ವಜನಿಕ ಕ್ಷೇತ್ರದ ಪ್ರಮುಖ ಧ್ಯೇಯವಾಗಿರುತ್ತೆ. ಹಾಗೆ ಈ ಸಾರ್ವಜನಿಕ ಸರಕುಗಳನ್ನು ವಿಭಜನೆಯನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಪಬ್ಲಿಕ್ ಗೂಡ್ಸ್ ಆರ್ ನಾಟ್ ಡಿವಿಸಿಬಲ್ ಅಂದರೆ ಅದನ್ನು ಅವುಗಳನ್ನು ವಿಭಾಗ ಮಾಡಲಿಕ್ಕೆ ಅಥವಾ ಒಡೆಯಲಿಕ್ಕೆ ಸಾಧ್ಯತೆ ಇಲ್ಲ, ಅಥವಾ ಚಿಕ್ಕ ಚಿಕ್ಕ ಘಟಗಳನ್ನಾಗಿ ಮಾಡಿಕೊಂಡು ಅವನ ಅನುಭೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಇಲ್ಲ. ಯಾಕಪ್ಪ ಅಂತಂದರೆ ಇವುಗಳನ್ನು ಸಾಮುದಾಯಿಕವಾಗಿ ಅನುಭೋಗವನ್ನು ಮಾಡಬೇಕಾಗುತ್ತೆ. ಉದಾಹರಣೆಯಲ್ಲಿ ಪ್ರತ್ಯೇಕತೆಯ ತತ್ವ ಅಂದರೆ ಈ ನಿಯಮದಲ್ಲಿ ಪ್ರತ್ಯೇಕತೆಯ ತತ್ವ ಅನ್ನುವಂಥದ್ದು ಅನ್ವಯ ಆಗೋದಿಲ್ಲ. ಸಾರ್ವಜನಿಕ ಸರಕುಗಳ ಬೆಲೆಯ ಆಧಾರದ ಮೇಲೆ ಜನರನ್ನು ಕೊಂಡುಕೊಳ್ಳಬಲ್ಲವರು ಮತ್ತು ಕೊಂಡುಕೊಳ್ಳಲಾರದವರು ಎಂದು ವಿಭಾಗವನ್ನು ಮಾಡಲಾಗುತ್ತೆ. ಈ ಸರಕುಗಳಿಂದ ದೊರಕುವಂತಹ ಅನುಕೂಲಗಳು ಎಲ್ಲರಿಗೂ ಸಹ ಲಭ್ಯವಿರ್ತವೆ. ಆದರೆ ಇವುಗಳನ್ನು ನಾವು ಸಪ್ರೇಟ್ ಆಗಿ ಚಿಕ್ಕ ಚಿಕ್ಕ ಭಾಗಗಳಾಗಿ ವಿಂಗಡಿಸಿ ಅನುಭೋಗವನ್ನು ಮಾಡಲಿಕ್ಕೆ ಸಾಧ್ಯತೆ ಅಂತೂ ಇರುವುದಿಲ್ಲ. ಸಾಮುದಾಯಿಕವಾಗಿ ಅಂದರೆ ಒಟ್ಟಾರೆಯಾಗಿ ನಾವು ಅನುಭೋಗವನ್ನು ಮಾಡಬೇಕಾಗುತ್ತೆ. ದ ಸೆಕೆಂಡ್ ಪಾಯಿಂಟ್ ಆಫ್ ಸ್ಕೋಪ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಈಸ್ ಅಲೋಕೇಶನ್ ಆಫ್ ರಿಸೋರ್ಸ್. It has been observed that a market economy achieves an efficient allocation of resource provided it fulfills certain conditions, namely perfect competition in all markets, increasing costs in all industries, exclusion principle, absence of public goods, complete knowledge, and complete mobility. These conditions may be satisfied reasonably well over wide areas of the economy, but there are several areas in which market operation fails to attain optimal results. Moreover, there are some areas where the market entirely fails, while in others it can functions only in an efficient way. ಎರಡನೇದು ಇಲ್ಲಿ ನಾವು ಪ್ರಮುಖವಾಗಿ ಸಂಪನ್ಮೂಲಗಳ ಹಂಚಿಕೆ ಅಂತ ಕರಿತೀವಿ. ಸಂಪನ್ಮೂಲಗಳ ಹಂಚಿಕೆ ಅಂತಂದರೆ ಸರ್ಕಾರ ತನ್ನ ಬಳಿ ಲಭ್ಯವಿರುವಂತಹ ಸಂಪನ್ಮೂಲಗಳನ್ನು ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳ ನಡುವೆ
ಅವಶ್ಯಕತೆಗೆ ತಕ್ಕಂತೆ ಹಂಚಿಕೆಯನ್ನ ಮಾಡಿ ಉತ್ಪಾದನಾ ಚಟುವಟಿಕೆಗಳನ್ನು ನೆರವೇರಿಸುವುದೇ ಸಂಪನ್ಮೂಲಗಳ ಹಂಚಿಕೆಯ ಕಾರ್ಯ. ಸಾಮಾಜಿಕ ಕ್ಷೇಮಾಭ್ಯುದಯವನ್ನ ಗಮನದಲ್ಲಿ ಇಟ್ಟುಕೊಂಡು ಹಂಚಿಕೆಯ ಕಾರ್ಯವನ್ನ ಸರ್ಕಾರ ತನ್ನ ಬಳಿ ಇರುವಂತಹ ಸರಕುಗಳನ್ನ ಮಾಡಬೇಕಾಗತ್ತೆ. ಸಂಪನ್ಮೂಲಗಳ ಹಂಚಿಕೆಯ ಮೂಲಕ ಸರ್ಕಾರ ಸಾಮಾಜಿಕ ಹಿತಸಾಧನೆಗೆ ಅವಶ್ಯಕವಾದ ಸರಕುಗಳನ್ನು ಉತ್ಪಾದಿಸುವ ಗುರಿಯನ್ನ ಇಟ್ಟುಕೊಂಡಿರುತ್ತೆ. ಈ ಸಂಪನ್ಮೂಲಗಳ ಹಂಚಿಕೆಯು ನ್ಯಾಯಬದ್ಧವೂ ಮತ್ತು ಸಮರ್ಪಕವೂ ಆಗಿರಬೇಕಾದುದು ಅವಶ್ಯಕ. ಕಾರಣ ಸಮಾಜದ ಅಗತ್ಯತೆಗಳನ್ನು ಮನ್ನಿಸಿ ಸರಕುಗಳ ಉತ್ಪಾದನೆಯನ್ನ ಪರಿಣಾಮಕಾರಿ ರೀತಿಯಲ್ಲಿ ಕೈಗೊಳ್ಳಲಿಕ್ಕೆ ಇದರಿಂದ ಸಾಧ್ಯ ಆಗುತ್ತೆ. ಸಂಪನ್ಮೂಲಗಳ ಹಂಚಿಕೆಯ ಮೂಲಕ ಪ್ರಾದೇಶಿಕ ಅಸಮತೋಲನವನ್ನು ಸಹ ನಿರ್ಮೂಲನ ಮಾಡಬಹುದಾಗುತ್ತೆ. ಹಾಗೂ ಅರ್ಥವ್ಯವಸ್ಥೆಯ ವಿವಿಧ ಕ್ಷೇತ್ರಗಳ ಮತ್ತು ಪ್ರದೇಶಗಳ ನಡುವೆ ಸಂಪನ್ಮೂಲಗಳ ಹಂಚಿಕೆ ಮತ್ತು ಅವುಗಳ ಬಳಕೆಯು ಸಾರ್ವಜನಿಕ ಅರ್ಥಶಾಸ್ತ್ರದಲ್ಲಿ ಅಧ್ಯಯನವನ್ನು ಮಾಡ್ತೇವೆ ಅನ್ನುವಂಥದ್ದು. ದ ಥರ್ಡ್ ಪಾಯಿಂಟ್ ಈಸ್ ಸ್ಕೋಪ್ ಆಫ್ ಪಬ್ಲಿಕ್ ಎಕನಾಮಿಕ್ಸ್ ಈಸ್ distribution of income and wealth. In the absence of policy adjustments, the distribution of income and wealth depends first of all on the distribution of factor endowment, including personal earnings, abilities, and the ownership of accumulated and inherited wealth. The distribution of income based on this distribution of factor endowment is then determined by the process of factor pricing, which in a competitive market sets factor returns equal to value of marginal product. The distribution of income among equals thus depends on the factor endowments and price which they fetch in the markets. ಸಂಪನ್ಮೂಲಗಳ ಹಂಚಿಕೆಯ ಕಾರ್ಯ ಆಯಿತು. ಮೂರನೇದು ಆದಾಯ ಮತ್ತು ಸಂಪತ್ತಿನ ಹಂಚಿಕೆ. ಅಂದರೆ ಇಲ್ಲಿ ನಾವು ಬಹುತೇಕವಾಗಿ ಎಲ್ಲ ಅರ್ಥವ್ಯವಸ್ಥೆಗಳಲ್ಲಿ ಆದಾಯ ಮತ್ತು ಸಂಪತ್ತಿನ ಹಂಚಿಕೆಯಲ್ಲಿ ಅಸಮಾನತೆ ಇರುವುದನ್ನು ಕಾಣ್ತೀವಿ. ಹಾಗಾಗಿ ಮುಕ್ತ ಉದ್ಯಮದ ಆರ್ಥಿಕತೆಯಲ್ಲಿ ಈ ಅಸಮಾನತೆಗಳನ್ನು ಕಣ್ಣು ಕೋರೈಸುವಂತೆ ಕಂಡು ಬರ್ತವೆ. ಕೆಲವೇ ವ್ಯಕ್ತಿಗಳು ಸಂಪತ್ತು ಮತ್ತು ಆದಾಯ ತನ್ನಲ್ಲಿ ಕೇಂದ್ರೀಕರಿಸಿಕೊಂಡಿರ್ತಾರೆ. ಈಗ ಟಾಟಾ ಬಿರ್ಲಾ ಇರ್ಬೋದು, ಅಂಬಾನಿ ಇರ್ಬೋದು, ವಿಜಯ್ ಮಲ್ಯ ಇರ್ಬೋದು. ಈ ರೀತಿ ಕೆಲವೇ ವ್ಯಕ್ತಿಗಳು ತನ್ನ ಕೈಯಲ್ಲಿ ಸಂಪತ್ತನ್ನು ಕೇಂದ್ರೀಕರಿಸಿಕೊಂಡಿರ್ತಾರೆ. ಆದರೆ ಬಹುಸಂಖ್ಯೆಯ ಜನರು ಅವಕಾಶಗಳಿಂದ ವಂಚಿತರಾಗಿರ್ತಾರೆ. ಈ ಅಸಮಾನತೆಗಳನ್ನು ನಿರ್ಮೂಲನೆ ಮಾಡುವ ಮೂಲಕ ಆದಾಯ ಮತ್ತು ಸಂಪತ್ತಿನ ವಿತರಣೆಯಲ್ಲಿ ನ್ಯಾಯವನ್ನು ಸ್ಥಾಪಿಸುವಂತಹದ್ದು ಮತ್ತು ಅವರಿಗೆ ವಿತರಣೆಗಳನ್ನು ಅಂದರೆ ಮಾರುಕಟ್ಟೆಯಲ್ಲಿ ವಿತರಣೆಯನ್ನು ಮಾಡುವ ಮೂಲಕ ಅಂದರೆ ಕಡಿಮೆ ಬೆಲೆಯಲ್ಲಿ ಸರಕುಗಳು ಸಿಗುವಂತೆ ಮಾಡುವಂತಹ ಒಂದು ಕಾರ್ಯವನ್ನು ಮಾಡುವಂತಹದ್ದಾಗಿರುತ್ತೆ. ನಾಲ್ಕನೇದು ಪಬ್ಲಿಕ್ ಫೈನಾನ್ಸ್ ಅಡ್ಮಿನಿಸ್ಟ್ರೇಷನ್. ಅಕಾರ್ಡಿಂಗ್ ಟು Herald Gross, public finance is the only area of government revenue and spending. ಅದರಲ್ಲಿ ಸಾರ್ವಜನಿಕ ಹಣಕಾಸಿನ ಆಡಳಿತ. ಹೆರಾಲ್ಡ್ ಗ್ರೋವ್ಸ್ ಅನ್ನುವಂತಹ ಅರ್ಥಶಾಸ್ತ್ರಜ್ಞ ಹೇಳ್ತಾನೆ, ಸರ್ಕಾರದ ವರಮಾನ ಮತ್ತು ವೆಚ್ಚದ ಬಗ್ಗೆ ಶೋಧನೆ ನಡೆಸುವ ಕ್ಷೇತ್ರವೇ ಸಾರ್ವಜನಿಕ ಹಣಕಾಸು ಅಂತ. ದ ಗವರ್ನಮೆಂಟ್ ಕಲೆಕ್ಟ್ಸ್ ಇನ್ಕಮ್ ಫ್ರಮ್ ವೇರಿಯಸ್ ಸೋರ್ಸ್ ಫಾರ್ ಇಟ್ಸ್ ಪರ್ಫಾರ್ಮೆನ್ಸ್. ಸಿಮಿಲರ್ಲಿ ಇಟ್ ಇನ್ಕರ್ಸ್ ಡಿಫರೆಂಟ್ ಕಾಸ್ಟ್ಸ್ ಫಾರ್ ಪಬ್ಲಿಕ್ ವೆಲ್ಫೇರ್ and for the development of society. This is called public expenditure. The government raised the debt from a variety of sources while its costs exceeded income. The term public finance is the term used for the study of government revenue, levies and debts. ಅಂದರೆ ಇವರು ಹೇಳ್ತಾರೆ ದ ಗವರ್ನಮೆಂಟ್ ಅಂದರೆ ಸರ್ಕಾರ ತನ್ನ ಕಾರ್ಯನಿರ್ವಹಣೆಗಾಗಿ ವಿವಿಧ ಮೂಲಗಳಿಂದ ವರಮಾನವನ್ನು ಪಡ್ಕೊಳ್ಳುತ್ತೆ ಮತ್ತು ಅದನ್ನು ಸಾರ್ವಜನಿಕ ಕಲ್ಯಾಣಕ್ಕಾಗಿ ವೆಚ್ಚವನ್ನು ಮಾಡುತ್ತೆ. ಅಂದರೆ ಸಮಾಜದ ಅಭಿವೃದ್ಧಿಗಾಗಿ ವಿಭಿನ್ನ ರೀತಿಗಳ ವೆಚ್ಚವನ್ನು ಕೈಗೊಳ್ಳುತ್ತೆ. ಇದಕ್ಕೆ ಸಾರ್ವಜನಿಕ ವೆಚ್ಚ ಅಂತ ನಾವು ಕರಿತೀವಿ. ಈ ಸಾರ್ವಜನಿಕ ವೆಚ್ಚವನ್ನು ಹಣ ಸಾಕಾಗದೇ ಇದ್ದಾಗ ಅದನ್ನು ಸಾಲವನ್ನು ಮಾಡುವ ಮೂಲಕ ಏನು ಮಾಡುತ್ತೆ ಸರ್ಕಾರ, ಅದಂದರೆ ಜನರ ಕಲ್ಯಾಣಕ್ಕೋಸ್ಕರ ವೆಚ್ಚವನ್ನು ಮಾಡುತ್ತೆ. ದ ಗವರ್ನಮೆಂಟ್ ಮೀನ್ಸ್ ದ ಸೆಂಟ್ರಲ್ ಗವರ್ನಮೆಂಟ್, ಸ್ಟೇಟ್ ಗವರ್ನಮೆಂಟ್ ಆರ್ ಲೋಕಲ್ ಬಾಡೀಸ್ ಆರ್ ಪಬ್ಲಿಕ್ ಕಾರ್ಪೊರೇಷನ್ಸ್. ಅಂದರೆ ಯಾವ ಸರ್ಕಾರ, ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು, ಅಥವಾ ಸ್ಥಳೀಯ ಸಂಸ್ಥೆಗಳಾಗಿರ್ಬೋದು, ಅಥವಾ ಯಾವುದೇ ಒಂದು ಸಾರ್ವಜನಿಕ ಸಂಸ್ಥೆಗಳಾಗಿರ್ಬೋದು. ಇವುಗಳು ಜನರ ಏಳಿಗೆಗೋಸ್ಕರ ಸರ್ಕಾರ ಅಂದರೆ ಆದಾಯವನ್ನು ಖರ್ಚನ್ನು ಮಾಡುವಂಥದ್ದನ್ನು, ಬಂದಂತಹ ಆದಾಯ ಸಾಕಾಗದೇ ಇದ್ದಾಗ ಸಾಲವನ್ನಾದರೂ ಮಾಡಿ ಜನರ ಏಳಿಗೆಗೋಸ್ಕರ ಅವರು ಖರ್ಚನ್ನು ಮಾಡುವಂಥದ್ದನ್ನು ನಾವು ನೋಡ್ತೀವಿ. ಐದನೇದು ರೆಗ್ಯುಲೇಷನ್ ಆಫ್ ಕಂಟ್ರೋಲ್ಸ್. ದ ಗವರ್ನಮೆಂಟ್ ಮೇ ಇಂಪೋಸ್ ರೆಗ್ಯುಲೇಷನ್ ಅಂಡ್ restriction on economic life in order to achieve certain goals. Such restriction and regulation are enforced by laws and regulations. The natural and other resources of the country can be rationalized for the benefit of production. Regulation of prices, monopoly, quality of goods and personal enjoyment may be regulated to protect the interests of the consumers. Outbreaks of air traffic
control for the benefit of particular class of people, coal, steel, electricity generation, etc. are the most important components of these endemic state. These provisions and regulation are essential to increase the number of productions and long-term impacts of the establishment of the organizations. ಇಲ್ಲಿ ಕೆಲವು ನಿಬಂಧನೆಗಳನ್ನು ಮತ್ತು ನಿಯಂತ್ರಣಗಳನ್ನು ಏರಲಾಗುತ್ತೆ. ಸರ್ಕಾರ ಕೆಲವು ನಿರ್ದಿಷ್ಟ ಗುರಿಗಳ ಸಾಧನೆಗಾಗಿ ಆರ್ಥಿಕ ಜೀವನದ ಮೇಲೆ ನಿಬಂಧನೆ ಮತ್ತು ನಿಯಂತ್ರಣವನ್ನು ಏರಬಹುದು. ಕಾನೂನು ಮತ್ತು ನಿಯಮಗಳ ಮೂಲಕ ಇಂತಹ ನಿಯಂತ್ರಣಗಳನ್ನು ವಿಧಿಸಲಾಗುತ್ತೆ. ಉತ್ಪಾದನೆಯ ಹಿತದೃಷ್ಟಿಯಿಂದ ರಾಷ್ಟ್ರದ ಆರ್ಥಿಕವತೆಯ ಒಂದು ದೃಷ್ಟಿಯಿಂದ ನೈಸರ್ಗಿಕ ಸಂಪನ್ಮೂಲಗಳು ನಿಬಂಧನೆಗೆ ಒಳಪಡಿಸುವಂತಹದ್ದು. ಅನುಭೋಗಿಗಳ ಹಿತಾಸಕ್ತಿಯನ್ನು ರಕ್ಷಿಸುವ ಸಲುವಾಗಿ ಬೆಲೆಗಳು, ಏಕಸ್ವಾಮ್ಯ, ವಸ್ತುಗಳ ಗುಣಮಟ್ಟ, ವೈಯಕ್ತಿಕ ಅನುಭೋಗದ ಮೇಲೆ ನಿಯಂತ್ರಣವನ್ನು ವಿಧಿಸ್ಬೋದು. ವ್ಯಾಪಾರಗಳ ಮೇಲೆ ನಿಯಂತ್ರಣವನ್ನು ವಿಧಿಸ್ಬೋದು. ಉದಾಹರಣೆಗೆ ಕೋಲ್ ಅಂದರೆ ಕಬ್ಬಿಣ ಇರ್ಬೋದು, ಅಥವಾ ಸ್ಟೀಲ್ ಇರ್ಬೋದು, ಅಥವಾ ವಿದ್ಯುತ್ ಸಲಕರಣೆಗಳಾಗಿರಬಹುದು, ವಿದೇಶಿ ಉದ್ಯಮ ಮೊದಲಾದವುಗಳ ಮೇಲೆ ನಿಯಂತ್ರಣವನ್ನು ಏರುವಂತಹದ್ದು. ಆರ್ಥಿಕಾಭಿವೃದ್ಧಿಯ ದೃಷ್ಟಿಯಿಂದ ಅತಿ ಪ್ರಮುಖವಾಗಿರುವಂತಹ ಕಲ್ಲಿದ್ದಲು, ಉಕ್ಕು, ವಿದ್ಯುತ್ ಉತ್ಪಾದನೆ ಉದ್ಯಮಗಳನ್ನು ನಿಬಂಧನೆಗೆ ಒಳಪಡಿಸಬಹುದು. ಈ ಎಲ್ಲವುಗಳ ಹಿನ್ನೆಲೆಯಲ್ಲಿ ನಾವು ನೋಡಿದಾಗ ಅರ್ಥವ್ಯವಸ್ಥೆಯ ಸುಗಮ ಕಾರ್ಯನಿರ್ವಹಣೆಗೆ ಉತ್ಪಾದನೆಯ ಹೆಚ್ಚಳ ಮತ್ತು ಸಾಮಾಜಿಕ ನ್ಯಾಯ ಸ್ಥಾಪನೆಯ ಉದ್ದೇಶ ಈಡೇರಿಕೆಗಾಗಿ ಈ ನಿಬಂಧನೆಗಳು ಮತ್ತು ನಿಯಂತ್ರಣಗಳು ಅತಿ ಅವಶ್ಯಕವಾಗಿರುತ್ತೆ. ದ ಸಿಕ್ಸ್ತ್ ಪಾಯಿಂಟ್ ಇದಿಷ್ಟು ಸಾರ್ವಜನಿಕ ಅರ್ಥಶಾಸ್ತ್ರದ ವ್ಯಾಪ್ತಿಯಲ್ಲಿ ಬರುವಂತಹ ಪ್ರಮುಖವಾದಂತಹ ಅಂಶಗಳಾಗಿರುತ್ತೆ. ಥ್ಯಾಂಕ್ ಯು.